ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಕಿರ್ಚಾಫ್ ವೋಲ್ಟೇಜ್ ಲಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಮೆಶ್ ಅನಾಲಿಸಿಸ್ ಅಂತ ಕೂಡ ಕರೀತಾರೆ. ಸೊ ಏನಿದು KVL ಅಂದರೆ ಆಲ್ಜಿಬ್ರಿಕ್ ಸಮ್ ಆಫ್ ವೋಲ್ಟೇಜ್ ಅರೌಂಡ್ ಎ ಕ್ಲೋಸ್ಡ್ ಲೂಪ್, ಕ್ಲೌಡ್ ಲೂಪ್ ಅಂತ ಆಗಿದೆ ಇದು ಕ್ಲೋಸ್ಡ್. ಸೊ ಕ್ಲೋಸ್ಡ್ ಲೂಪ್ ಇನ್ ಎ ಸರ್ಕ್ಯೂಟ್ ಮಸ್ಟ್ ಬಿ ಝೀರೋ. ಸೊ ಎಲ್ಲ ಸರ್ಕ್ಯೂಟನ್ನು ಫುಲ್ಲು ಏನು ಕ್ಲೋಸ್ಡ್ ಲೂಪ್ ಇದೆ ಅದರದ ವೋಲ್ಟೇಜ್ ಸಮ್ ಏನಾಗಿರಬೇಕು, ಝೀರೋ ಆಗಿರಬೇಕು. ಸೊ ನಮಗೊಂದು ಕ್ವಶನ್ ಕೊಟ್ಟಿದ್ದಾರೆ, ಫೈಂಡ್ ದ ಕರೆಂಟ್ ಆ್ಯಂಡ್ ಪವರ್ ಅಕ್ರಾಸ್ ದ 3 ಓಮ್ ರೆಸಿಸ್ಟೆನ್ಸ್. 3 ಓಮ್ ರೆಸಿಸ್ಟೆನ್ಸನ್ನು ಅಕ್ರಾಸಲ್ಲಿರುವಂತಹ ಪವರ್ ಮತ್ತು ಕರೆಂಟನ್ನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. 3 ಓಮ್ ರೆಸಿಸ್ಟೆನ್ಸ್ ಇಲ್ಲಿದೆ. ಸೊ ಹೇಗೆ ಕಂಡುಹಿಡಿಯೋದು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾವೇನು ಮಾಡಬೇಕು, ಇಲ್ಲಿ ಒಂದೊಂದು ಸರ್ಕ್ಯೂಟಿನ ಒಂದೊಂದು ಲೂಪ್ ಥರ ತಗೊಂಡೋಣ. ದಿಸ್ ಈಸ್ ಲೂಪ್ 1, ಲೂಪ್ 2, ಲೂಪ್ 3. ಲೂಪ್ 1, ಲೂಪ್ 2, ಲೂಪ್ 3. ನೆಕ್ಸ್ಟ್ ಇದನ್ನು ಈಸಿ ಮಾಡ್ಕೊಳೋದಕ್ಕೋಸ್ಕರ ನಾವು ಕ್ಲಾಕ್ ವೈಸ್ ಎಲ್ಲದನ್ನು ಕ್ಲಾಕ್ ವೈಸ್ ತೊಗೋಬೋದು ಅಥವಾ ಎಲ್ಲದನ್ನು ಆ್ಯಂಟಿ ಕ್ಲಾಕ್ ವೈಸ್ ತೊಗೋಬೋದು. ನಾವೇನು ಮಾಡ್ತಿದ್ದೀವಿ, ಎಲ್ಲ ಲೂಪ್ಗಳನ್ನು ಕ್ಲಾಕ್ ವೈಸ್ ತೊಗೊತಾ ಹೋಗ್ತಾ ಇದ್ದೀವಿ. ಸೊ ಇವಾಗ ಏನು ಮಾಡಬೇಕು ಅಂದರೆ, ನೆಗೆಟಿವಿಂದ ಏನಾದ್ರೂ ಸ್ಟಾರ್ಟ್ ಆಗ್ತಿದ್ರೆ ನಾವು ಅದನ್ನು ನೆಗೆಟಿವಿಂದನೇ ಸ್ಟಾರ್ಟ್ ಮಾಡಬೇಕು. ಪಾಸಿಟಿವಿಂದ ಏನಾದ್ರು ಸ್ಟಾರ್ಟ್ ಆಗ್ತಿದೆ ಪಾಸಿಟಿವಿಂದ ಸ್ಟಾರ್ಟ್. ಇಲ್ಲಿ ಶುರು ಮಾಡ್ಬೇಕಾದ್ರೆ ಇಂಗಾಶ್ ಬಂದು ಇಲ್ಲಿ ಇನ್ ಆಗ್ತಿರೋದಲ್ಲಿ ನೆಗೆಟಿವಿಂದ ಇನ್ ಆಗ್ತಿದೆ, ಔಟ್ ಪಾಸಿಟಿವಿಂದ, ನೆಗೆಟಿವಿಂದ ಇನ್ ಪಾಸಿಟಿವಿಂದ ಔಟ್. ಸೊ ಹೇಗೆ ಬರೀಬೇಕು, ಫಾರ್ ಲೂಪ್ 1 ಫಸ್ಟ್ ಹೇಗೆ ಬರೆಯೋದು, ನೆಕ್ಸ್ಟ್ ನೆಗೆಟಿವಿಂದ ಪಾಸಿಟಿವ್ ಹೋಗ್ತಿರೋದು ಅಂದರೆ -10 ಪ್ಲಸ್ ಇಲ್ಲಿ ರೆಸಿಸ್ಟೆನ್ಸ್ ಹೆಂಗೆ ಬರೆಯೋದು, V ಈಸ್ ಈಕ್ವಲ್ ಟು IR. ಇಲ್ಲಿ ವೋಲ್ಟೇಜ್ ಬರೆದಿದ್ದು 10V, ಅದಕ್ಕೋಸ್ಕರ V ಈಸ್ ಈಕ್ವಲ್ ಟು IR. ಸೊ ಇಲ್ಲಿರೋದನ್ನ I1, I2, I3 ಮೂರು ಲೂಪಿನ 3 ಡಿಫ್ರೆಂಟ್ ಕರೆಂಟ್ಸ್ ಅಂತ ತಗೊಳ್ಳೋಣ. ಸೊ ಹೇಗೆ ಬರೆಯೋದು, 2 ಇಂಟು I1 ಪ್ಲಸ್ 2 ಇಂಟು ಇಲ್ಲಿ ಇದನ್ನು ಕನ್ಸಿಡರ್ ಮಾಡ್ಬೇಕಾದ್ರೆ ಇದು 1ಗೂ ಸ್ಪ್ಲಿಟ್ ಆಗಿದೆ, 2ಗೂ ಸ್ಪ್ಲಿಟ್ ಆಗಿದೆ. ಇದನ್ನು ಹೇಗೆ ಬರೀಬೇಕು ಅಂದರೆ, ಫಸ್ಟ್ ಯಾವುದ್ರಲ್ಲಿರೋದು I1, ನಾವು ಯಾವ್ದು ಕನ್ಸಿಡರ್ ಮಾಡ್ತಿರೋದು ಲೂಪು I1. ಸೊ I1 ಮೈನಸ್ I2 ವಿಚ್ ಈಸ್ ಈಕ್ವಲ್ ಟು 0. ಸೊ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಹೇಗೆ ಬರುತ್ತೆ, -10 ಪ್ಲಸ್ 2I1 ಪ್ಲಸ್ 2I1 ಮೈನಸ್ 2I2 ವಿಚ್ ಈಸ್ ಈಕ್ವಲ್ ಟು 0. ಸೊ 4I1 minus 2I2 is equal to 10. Equation 1. Next, loop 2. ಈಗ ನಾವು ಲೂಪ್ 2ನ ನೋಡ್ತಾ ಹೋಗೋಣ. ಸೊ ಎಲ್ಲಿಂದ ಸ್ಟಾರ್ಟ್ ಆಗಿರೋದು, ಸೊ ನಾವು 3ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಪಾಸಿಟಿವಿಂದನೇ ಶುರುವಾಗಿರೋದ್ರಿಂದ ಪಾಸಿಟಿವ್ 3I1, 3I2 ಯಾಕಂದರೆ ಎರಡನೇದು ಕರೆಂಟ್ 3I2. ನೆಕ್ಸ್ಟ್ 1ಗೆ ಬಂದಾಗ 1 ಸ್ಪ್ಲಿಟ್ ಆಗಿದೆ, I2 ಮತ್ತು I3ಯಲ್ಲಿ ಸ್ಪ್ಲಿಟ್ ಆಗಿದೆ. ಇದನ್ನು ಹೇಗೆ ಬರೆಯೋದು, ಪ್ಲಸ್ 1 ಇಂಟು I2 ಮೈನಸ್ I3. ನೆಕ್ಸ್ಟ್ ಪ್ಲಸ್ ಇಲ್ಲಿ 2 ಇದೆ, ನಮಗೆ 2 ಸ್ಪ್ಲಿಟ್ ಆಗಿದೆ. ಸೊ 2 ಇಂಟು ಫಸ್ಟ್ ಯಾವುದನ್ನು ಕನ್ಸಿಡರ್ ಮಾಡಬೇಕು, ಯಾವುದ್ರಲ್ಲಿ ಇದೆ ಅದು I2 ಮೈನಸ್ I1 ವಿಚ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. 3I2 ಪ್ಲಸ್ I2 ಮೈನಸ್ I3 plus 2I2 minus 2I1 which is equal to 0. So minus 2I1 plus 6I2 minus I3 which is equal to 0. ಇದು equation 2 ಆಯಿತು. ನೆಕ್ಸ್ಟ್ ಲೂಪ್ 3ಗೆ ಹೋಗೋಣ. ಲೂಪ್ 3 ಎಲ್ಲಿಂದ ಶುರು ಆಗ್ತಿರೋದು, ಹಿಂಗೆ ಕ್ಲಾಕ್ ವೈಸ್ ಅಂತ ಬಂದರೆ ಪಾಸಿಟಿವಿಂದ ಎಂಟ್ರ್ ಆಗ್ತಿದೆ, ನೆಗೆಟಿವಿಂದ ಔಟ್ ಆಗ್ತಿದೆ, ಪಾಸಿಟಿವಿಂದ ಎಂಟರ್, ನೆಗೆಟಿವಿಂದ ಔಟ್ ಆಗ್ತಿದೆ, ಅದರಿಂದ ಪಾಸಿಟಿವೇ ತಗೋಬೇಕು. ಸೊ 6 ಪ್ಲಸ್ ನೆಕ್ಸ್ಟ್ ಯಾವುದಿದೆ 1 3 ಮತ್ತು 2 ಲೂಪಲ್ಲಿ ಸ್ಪ್ಲಿಟ್ ಆಗಿದೆ. ಹೇಗೆ ಬರೀಬೇಕು, 1 ಇಂಟು I3 ಮೈನಸ್ I2 ಪ್ಲಸ್ ಉಳಿದಿದ್ದು ಯಾವುದು, ಉಳಿದಿರೋದು ಇದು ಯಾವುದರಲ್ಲಿದೆ, I3ನಲ್ಲೇ ಇದೆ. ಸೊ ಏನು ಮಾಡಬೇಕು, I3 ಪ್ಲಸ್ 1 ಇಂಟು I3 ವಿಚ್ ಈಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 6 ಪ್ಲಸ್ I3 ಮೈನಸ್ I2 ಪ್ಲಸ್ I1 I3 ಈಸ್ ಈಕ್ವಲ್ ಟು 0. ಇದನ್ನು ಇನ್ನೂ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ I2 ಪ್ಲಸ್ 2I3 ವಿಚ್ ಈಸ್ ಈಕ್ವಲ್ ಟು -6. ಇದು ಈಕ್ವೇಷನ್ 3 ಅಂತ ಆಯಿತು.
ಸೊ ನಮಗೆ 3 ಈಕ್ವೇಶನ್ ಬಂತು, 3 ಲೂಪ್ ಇರೋದ್ರಿಂದ. ಇದನ್ನ ನಾವು ಮ್ಯಾಟ್ರಿಕ್ಸ್ ಮೆಥಡಿಂದ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಹೇಗೆ ಬರೆಯೋದು? ನಮಗಿರೋವಂಥ 3 ವ್ಯಾಲ್ಯೂಸ್ ಏನು? I1 I2 I3. I1 I2 I3 ನಮಗೆ ವ್ಯಾಲ್ಯೂಸ್ ಇದೆ. ಸೊ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ಏನೇನಿದೆ? 10 0 -6, 10 0 -6. ನೆಕ್ಸ್ಟ್ ಈ ಕಡೆ -4I1 2I2 ಅಂದರೆ -4I1 4 ಪಾಸಿಟಿವ್ ಆಗೇ ತಗೋಬೇಕು ನಾವು ಇಲ್ಲಿ, ಯಾಕಂದರೆ ನಾವು ಇಲ್ಲಿ ಆ ಕಡೆ ತಳ್ಳಿರೋದ್ರಿಂದ ಇಲ್ಲಿ ಪಾಸಿಟಿವ್ ಇದೆ. 4I1 -2I2 -2 I3 ಇಲ್ಲ, ಅದಕ್ಕೆ 0. ನೆಕ್ಸ್ಟ್ ಎರಡನೇ ಈಕ್ವೇಷನ್ ಏನು? -2I1 6I2 -I3 ಅಂದರೆ -2 6 -1. ನೆಕ್ಸ್ಟ್ ಥರ್ಡ್ ಈಕ್ವೇಷನ್ I1 ಇಲ್ಲ, ಅದಕ್ಕೆ 0 -1 2 ಕೋಎಫಿಷಿಯಂಟ್ಸ್ನ ಬರ್ಕೋಬೇಕು. ಇದನ್ನು ನಾವು ಬೈ ಕ್ರೇಮರ್ಸ್ ರೂಲನ್ನು ಮಾಡಬೇಕು. ಹೆಂಗೆ? ನಮಗೆ ಅದನ್ನು ಕಂಡುಹಿಡಿಯೋಕೆ ಹೇಳಿದ್ದು I2 ಕರೆಂಟ್ I2 ಕಂಡುಹಿಡಿಯೋಕೆ ಹೇಳಿರೋದು. ಯಾಕಂದರೆ ನಮಗೆ ಈ 3 ಓಮ್ ಹತ್ರ ಇರುವಂಥ ಕರೆಂಟ್ ಮತ್ತು ಪವರ್ ಬೇಕಾಗಿರೋದ್ರಿಂದ I2ನ ಕಂಡುಹಿಡಿಯಬೇಕು. I2 = ಡೆಲ್ಟಾ 2/ಡೆಲ್ಟಾ. ಸೊ ಇದನ್ನು ಹೆಂಗೆ ಬರೆಯೋದು? ಏನಿಲ್ಲ, ಸಿಂಪಲ್. ಕೊಟ್ಟಿರೋ ಅಂಥದ್ದಕ್ಕೆ ನಾವು ಡಿಟರ್ಮಿನೆಂಟ್ನ ಮಾಡಬೇಕು. ಸೊ ನಾವು ಬರ್ಕೊಂಡಿರೋ ಮ್ಯಾಟ್ರಿಕ್ಸ್ನ ಇಲ್ಲಿ ಕಾಪಿ ಮಾಡೋಣ. ಕೆಳಗಡೆ 4 -2 0 -2 6 -1 0 -1 2. ನೆಕ್ಸ್ಟ್ ಇದಕ್ಕೆ -4 -2 0 0 -1 2. ಡೆಲ್ಟಾ 2 ಇರೋದ್ರಿಂದ ಎರಡನೇ ಕಾಲಮನ್ನು ಬಿಟ್ಬಿಟ್ಟು ಎರಡನೇ ಕಾಲಮ್ಗೆ ಈ ಕಾಲಮ್ನ ಹಾಕಬೇಕು. 10 0 6. ಸೊ ಇದನ್ನು ಡಿಟರ್ಮಿನೆಂಟ್ನ ಮಾಡಬೇಕು. ಹೇಗೆ ಡಿಟರ್ಮಿನೆಂಟ್ ಮಾಡಬೇಕು? ಈಗ ಫಾರ್ ಎಕ್ಸಾಂಪಲ್ ಇದು 4 ಇದೆ. 4 ಇಂಟು ಈ ರೋ ಮತ್ತು ಈ ಕಾಲಮ್ನ ನೆಗ್ಲೆಕ್ಟ್ ಮಾಡಿ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ನಮಗೆ? -6. 2 ಇಂಟು 0 0ನೇ ಆಗಿರೋದ್ರಿಂದ -6 -10 ಇಂಟು 10. ಇದನ್ನು ಕನ್ಸಿಡರ್ ಮಾಡ್ಬೇಕಾರೆ ಇದು ಮತ್ತು ಇದನ್ನು ನೆಗ್ಲೆಕ್ಟ್ ಮಾಡಿ ಇದಕ್ಕೂ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. -4 + 0 ಈ ಥರ ಮಾಡಿದಾಗ ನಮಗೇನು ಬರುತ್ತೆ? 4 ಇಂಟು 12 - 1 + 2 ಇಂಟು -4 + 0. ಸೊ ನಮಗೇನು ಆನ್ಸರ್ ಬಂತು? I2 = 0.44 ಆ್ಯಂಪಿಯರ್. 0.44 ಆ್ಯಂಪಿಯರ್ ಬಂತು. ಸೊ ನಮಗೆ ಪವರ್ ಕೂಡ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೊ ಪವರಿನ ಫಾರ್ಮುಲಾ ಏನು? ಸೊ ನಾವು ಪವರಿನ ಫಾರ್ಮುಲಾ ನೋಡಿದ್ರೆ P = I²R. P = I²R. ನಮಗೆ I ಆಲ್ರೆಡಿ ಗೊತ್ತಾಗಿದೆ, 0.44 ಹೋಲ್ ಸ್ಕ್ವೇರ್. ನಮಗೆ ರೆಸಿಸ್ಟೆನ್ಸ್ ಯಾವುದರಲ್ಲಿ ಕಂಡುಹಿಡಿಯೋಕೆ ಹೇಳಿರೋದು? ಪವರ್ ಮತ್ತು ಕರೆಂಟ್ನ 3 ಓಮ್ ರೆಸಿಸ್ಟೆನ್ಸ್. ಅಂದರೆ ಇದನ್ನು ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ? 0.591 ವ್ಯಾಟ್ಸ್. 0.591 ವ್ಯಾಟ್ಸ್. ಸೊ ಒಂದೇ ಈ ಪ್ರಾಬ್ಲಮ್ನ ಮತ್ತೆ ಇನ್ನೊಂದ್ಸಲಿ ನೀವಾಗೆ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇನ್ನೂ ಇದೇ ಥರ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ಇದೇ ಥರ ಒಳ್ಳೆ ಇಂಜಿನಿಯರಿಂಗ್ ಕಂಟೆಂಟ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಡೋಂಟ್ ಹೆಸಿಟೇಟ್ ಟು ಕಮೆಂಟ್ ಬಿಲೋ. ಸೊ ಥ್ಯಾಂಕ್ ಯು. ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ. ಸೊ ಥ್ಯಾಂಕ್ ಯು.